ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಊಹಿಸ್ಕೊಳ್ಳಿ, ಒಬ್ಬ ಅತ್ಯಂತ ಶಕ್ತಿಶಾಲಿ ರಾಜನಿದ್ದಾನೆ. ಆತ ತನ್ನ ಕೋಟೆಯ ಹೊರಗೆ ಅಂದ್ರೆ ತನ್ನ ರಾಜ್ಯದ ರಕ್ಷಣೆಗಾಗಿ ಎಷ್ಟೇ ಬಲಿಷ್ಠ ಕಾವಲುಗಾರರನ್ನು, ಬೃಹತ್ ಸೇನೆಯನ್ನು ನಿಲ್ಲಿಸಿದ್ದಾನೆ ಅಂತ ಇಟ್ಕೊಳ್ಳೋಣ. ಆ ಕೋಟೆಯನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಅಂಥ ಭದ್ರತೆಯಲ್ಲಿದೆ. ಆದ್ರೆ ಆ ಅರಮನೆಯ ಒಳಗಿರುವ ಅತ್ಯಂತ ಆಪ್ತ ಮಂತ್ರಿಗಳೇ, ಅಂದ್ರೆ ಆ ರಾಜನಿಗೆ ಅತ್ಯಂತ ಹತ್ತಿರವಿರುವವರೇ ಅಲ್ವಾ? ಹೌದು, ಖಂಡಿತ. ಆ ಒಳಗಿರುವವರೇ ಶತ್ರುಗಳೊಂದಿಗೆ ಕೈ ಜೋಡಿಸಿ ಒಳಗಿಂದೊಳಗೆ ಮೋಸ ಮಾಡಿದ್ರೆ ಆ ರಾಜ್ಯ ಉಳಿಯಲು ಸಾಧ್ಯವೇ? ಓಂ ಶಾಂತಿ. ಖಂಡಿತವಾಗಿಯೂ ಆ ರಾಜ್ಯ ಪತನವಾಗ್ತದೆ. ನೋಡಿ, ಯಾಕೆಂದ್ರೆ ಒಳಗಿನ ಶತ್ರುಗಳಿಗಿಂತ ಒಳಗಿನ ದ್ರೋಹಿಗಳು 100 ಪಟ್ಟು ಹೆಚ್ಚು ಅಪಾಯಕಾರಿ ಅಲ್ವಾ? ಈ ಉದಾಹರಣೆ ನಮ್ಮ ಇಂದಿನ ಆಧ್ಯಾತ್ಮಿಕ ಸ್ಥಿತಿಗೆ ಎಷ್ಟು ನಿಖರವಾಗಿ ಹೊಂದಿಕೆ ಆಗ್ತದೆ ನೋಡಿ. ಅಂದರೆ ನಾವು ಲೌಕಿಕ ಜಗತ್ತಿನ ಮಾಯೆಯಿಂದ ತಪ್ಪಿಸಿಕೊಳ್ಳಲು, ಒಳಗಿನ ಆಕರ್ಷಣೆಗಳಿಂದ ದೂರವಿರಲು ಬಹಳ ಕಠಿಣವಾದ ಪುರುಷಾರ್ಥ ಮಾಡ್ತೇವೆ. ಆದರೆ ನಮ್ಮದೇ ಒಳಗಿರುವ ನಮ್ಮ ಕರ್ಮೇಂದ್ರಿಯಗಳೇ ನಮಗೆ ಮೋಸ ಮಾಡಿದರೆ ಏನಾಗ್ತದೆ ಎಂಬ ಅತ್ಯಂತ ಸೂಕ್ಷ್ಮವಾದ ರಹಸ್ಯವನ್ನು ಇಂದು ಶಿವಬಾಬಾ ನಮ್ಮ ಮುಂದೆ ಬಿಡಿಸಿಟ್ಟಿದ್ದಾರೆ. ನಿಜಕ್ಕೂ ಇದು ಬಹಳ ಆಳವಾದ ವಿಷಯ. ಮಾಯೆಯ ಈ ಗುಪ್ತ ಪ್ರವೇಶವನ್ನು ಅರಿತುಕೊಳ್ಳುವುದು ಪ್ರತಿಯೊಬ್ಬರೂ ತಮ್ಮನ್ನು ತಾವು ಆಳವಾಗಿ ಪರಿಶೀಲಿಸಿಕೊಳ್ಳಬೇಕಾದ ವಿಷಯವಾಗಿದೆ. ಮುರಳಿಯ ಆರಂಭದಲ್ಲೇ ಇರುವ ಈ ವಾಕ್ಯವನ್ನು ನೋಡಿ. ಮಧುರ ಮಕ್ಕಳೇ, ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ನಾನು ಕರ್ಮೇಂದ್ರಿಯಾಜೀತನಾಗಿದ್ದೇನೆಯೇ? ಯಾವುದೇ ಕರ್ಮೇಂದ್ರಿಯವು ನನಗೆ ಮೋಸ ಮಾಡುತ್ತಿಲ್ಲವೇ? ಓಹೋ, ಇದು ಎಂತಹ ಗಹನವಾದ ಎಚ್ಚರಿಕೆ! ಬಾಬಾ ನಮ್ಮನ್ನು ನಮಗೇ ಕನ್ನಡಿ ಹಿಡಿಯಲು ಹೇಳುತ್ತಿದ್ದಾರೆ. ನಾವು ಹೊರಗಡೆ ಎಷ್ಟೇ ಜ್ಞಾನಿಯಾಗಿ ಕಂಡರೂ ಕೂಡ ನಮ್ಮ ಒಳಗಿನ ಇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿದ್ದಾವೆ ಎಂಬುದೇ ನಮ್ಮ ಅಸಲಿ ಪುರುಷಾರ್ಥದ ಪರೀಕ್ಷೆ. ಇದೇ ವಿಷಯವನ್ನು ಬಾಬಾ ಪ್ರಶ್ನೆ ಮತ್ತು ಉತ್ತರದ ರೂಪದಲ್ಲಿ ಮತ್ತಷ್ಟು ಸ್ಪಷ್ಟಪಡಿಸಿದ್ದಾರೆ. ಪ್ರಶ್ನೆ ಹೀಗಿದೆ: ಕರ್ಮಾತೀತರಾಗಲು ನೀವು ಮಕ್ಕಳು ತಮ್ಮೊಂದಿಗೆ ತಾವು ಯಾವ ಪ್ರತಿಜ್ಞೆ ಮಾಡಿಕೊಳ್ಳಬೇಕು? ಅದಕ್ಕೆ ಉತ್ತರ: ತಮ್ಮೊಂದಿಗೆ ಪ್ರತಿಜ್ಞೆ ಮಾಡಿ, ಯಾವುದೇ ಕರ್ಮೇಂದ್ರಿಯವು ಎಂದೂ ಚಲಾಯಮಾನ ಆಗಬಾರದು, ನಾನು ನನ್ನ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳಬೇಕು, ತಂದೆಯು ಯಾವುದೆಲ್ಲ ಆದೇಶ ನೀಡಿದ್ದಾರೆಯೋ ಅದನ್ನು ಕಾರ್ಯದಲ್ಲಿ ತರಲೇಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಕರ್ಮಾತೀತರಾಗಬೇಕೆಂದರೆ ಯಾವುದೇ ಕರ್ಮೇಂದ್ರಿಯದಿಂದ ವಿಕರ್ಮ ಮಾಡಬೇಡಿ. ಮಾಯೆಯೂ ಬಹಳ ಪ್ರಬಲವಾಗಿದೆ. ಕಣ್ಣುಗಳು ಮೋಸಗಾರನಾಗಿವೆ, ಆದ್ದರಿಂದ ತನ್ನ ಸಂಭಾಳನೆ ಮಾಡ್ಕೊಳ್ಳಿ. ಏನು ಗೊತ್ತಾ, ಲೌಕಿಕ ಜಗತ್ತಿನಲ್ಲಿ ಜನರು ಸ್ವಾತಂತ್ರ್ಯ ಎಂದರೆ ತಮ್ಮ ಕಣ್ಣು, ಕಿವಿ, ಬಾಯಿಗೆ ಬೇಕಾದದ್ದನ್ನು ಸ್ವೇಚ್ಛೆಯಿಂದ ಅನುಭವಿಸುವುದು ಎಂದುಕೊಂಡಿದ್ದಾರೆ. ಹೌದು, ಅವರಿಗೆ ಯಾವುದಿಷ್ಟವೋ ಅದನ್ನು ನೋಡುವುದು, ತಿನ್ನುವುದೇ ಸ್ವಾತಂತ್ರ್ಯ ಎಂಬ ಭ್ರಮೆಯಲ್ಲಿದ್ದಾರೆ. ಆದರೆ ಈ ದೇಹಭಾನದ ಆಸೆಗಳೇ ನಮ್ಮನ್ನು ಬಂಧನಕ್ಕೆ ತಳ್ಳುತ್ತವೆ ಎಂಬುದು ಅವರಿಗೆ ತಿಳಿದಿಲ್ಲ. ಬಾಬಾ ಇಲ್ಲಿ ಪ್ರತಿಜ್ಞೆ ಮಾಡಲು ಏಕೆ ಹೇಳಿದ್ದಾರೆ ಎಂದರೆ, ಇಂದ್ರಿಯಗಳನ್ನು ಹತೋಟಿಗೆ ತರುವುದು ಸುಲಭದ ಮಾತಲ್ಲ. ನಮ್ಮ ಇಂದ್ರಿಯಗಳ ಮೇಲಿನ ಸಂಪೂರ್ಣ ನಿಯಂತ್ರಣ ಅಂದ್ರೆ ಕಟ್ಟುನಿಟ್ಟಾಗಿ ಬಾಬಾರವರ ಶ್ರೀಮತದಂತೆ ನಡೆಯುವುದು ಮಾತ್ರ ನಮ್ಮನ್ನು ಕರ್ಮಾತೀತ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಖಂಡಿತ. ಮುಳ್ಳಿಯ ಆರಂಭದಲ್ಲೇ ಬಾಬಾ ಕೇಳ್ತಾರೆ, ಮಕ್ಕಳು ಆತ್ಮಾಭಿಮಾನಿಯಾಗಿ ಕುಳಿತಿದ್ದೀರಾ? ಕೇವಲ ಕುಳಿತುಕೊಳ್ಳುವುದಲ್ಲ, ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಕುಳಿತಿದ್ದೇವೆಯೇ? ಬಾಬಾನ ಯಾದ್ ಇದೆಯಾ ಎಂದು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು. ಆದರೆ ಯಾದ್ ನಿರಂತರವಾಗಿರಲು ಏಕಷ್ಟು ಕಷ್ಟವಾಗುತ್ತದೆ ನೋಡಿ, ಏಕೆಂದರೆ ಇದೊಂದು ಅಸೀಮ ಆಧ್ಯಾತ್ಮಿಕ ಸೈನ್ಯವಾಗಿದೆ. ಈ ಸೇನೆಯಲ್ಲಿ 14 ವರ್ಷದ ಯುವಕರಿಂದ ಹಿಡಿದು 90 ವರ್ಷದ ವೃದ್ಧರವರೆಗೆ ಎಲ್ಲರೂ ಇದ್ದಾರಲ್ವಾ? ಮಾಯೆಯು ಪ್ರತಿಯೊಬ್ಬರ ವಯಸ್ಸು, ದೌರ್ಬಲ್ಯ ಮತ್ತು ಹಳೆಯ ಸಂಸ್ಕಾರಗಳಿಗೆ ತಕ್ಕಂತೆ ಗುಪ್ತವಾಗಿ ದಾಳಿ ಮಾಡ್ತದೆ. ಅಂದ್ರೆ ಅದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಹೌದು. ಮಾಯೆ ಎಷ್ಟು ಪ್ರಬಲವಾಗಿದೆ ಎಂದರೆ ಅದು ಹೊರಗಿನಿಂದ ಬರುವುದಿಲ್ಲ, ಬದಲಾಗಿ ನಮ್ಮದೇ ಕರ್ಮೇಂದ್ರಿಯಗಳ ಮೂಲಕ ನಮ್ಮ ಮೇಲೆ ಆಕ್ರಮಣ ಮಾಡುತ್ತದೆ. ನಿಜ. ಆ ದಾಳಿಯಲ್ಲಿ ಅತ್ಯಂತ ದೊಡ್ಡ ಶತ್ರು ಮತ್ತು ಮೋಸಗಾರ ಎಂದರೆ ನಮ್ಮ ಕಣ್ಣುಗಳು ಎಂದು ಬಾಬಾ ಹೇಳ್ತಾರೆ. ತನ್ನ ಸಂಗಾತಿಯಿದ್ರೂ ಕೂಡ ಪರಸ್ತ್ರೀ ಅಥವಾ ಪರಪುರುಷರತ್ತ ಆಕರ್ಷಿತರಾಗುವುದು ದೇಹಭಾನದ ಕುರುಹು. ಆದರೆ ನನಗೊಂದು ಗೊಂದಲವಿದೆ.
ಹೇಳಿ. ನಾವು ಲೌಕಿಕ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ದಿನವಿಡೀ ಕಚೇರಿಯಲ್ಲಿ, ಸಮಾಜದಲ್ಲಿ ಜನರನ್ನು ನೋಡಲೇಬೇಕು. ಹೀಗಿರುವಾಗ ಸನ್ಯಾಸಿಗಳಂತೆ ಕಣ್ಣು ಮುಚ್ಚಿಕೂರಲು ಸಾಧ್ಯವಿಲ್ಲವಲ್ಲ? ಪ್ರಾಕ್ಟಿಕಲ್ ಆಗಿ ಈ ಕಣ್ಣುಗಳ ಮೋಸದಿಂದ ಪಾರಾಗುವುದು ಹೇಗೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಕಣ್ಣುಗಳಿಂದಾಗುವ ಮೋಸದ ಪ್ರಕ್ರಿಯೆ ಹೇಗಿರ್ತದೆ ಎಂಬುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಕಣ್ಣುಗಳು ಕೇವಲ ನೋಡುವುದಿಲ್ಲ. ಯಾವುದನ್ನಾದರೂ ನೋಡಿದ ತಕ್ಷಣ ಆ ದೃಶ್ಯ ನಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಹುಟ್ಟುಹಾಕ್ತದೆ. ಓಹೋ, ಅಂದ್ರೆ ಕಣ್ಣು ಕೇವಲ ಒಂದು ಕ್ಯಾಮರಾ ತರಹ ಅಲ್ಲ, ಅದು ಮನಸ್ಸಿಗೆ ಕನೆಕ್ಟ್ ಆಗಿದೆ. ಖಂಡಿತ. ಆ ಸಂಕಲ್ಪವು ನಮ್ಮೊಳಗಿರುವ ಹಳೆಯ ತಮೋಪ್ರಧಾನ ಸಂಸ್ಕಾರಗಳನ್ನು ಜಾಗೃತಗೊಳಿಸುತ್ತದೆ. ಆಗ ಬುದ್ಧಿ ಚಂಚಲವಾಗುತ್ತದೆ. ಬಾಬಾ ಸೂರದಾಸನ ಉದಾಹರಣೆಯನ್ನು ನೀಡುತ್ತಾರೆ ನೋಡಿ. ಸೂರದಾಸನಿಗೆ ತನ್ನ ಕಣ್ಣುಗಳೇ ತನಗೆ ಮೋಸ ಮಾಡುತ್ತಿವೆ ಎಂದು ಅರಿವಾದಾಗ ಆತ ತನ್ನ ಕಣ್ಣುಗಳನ್ನೇ ತೆಗೆದುಹಾಕಿದನಂತೆ. ಸನ್ಯಾಸಿಗಳು ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದರ ಹಿಂದಿನ ರಹಸ್ಯವೂ ಇದೆ. ಅಂದ್ರೆ ಅವರಿಗೆ ಕಣ್ಣುಗಳು ಮೋಸ ಮಾಡುತ್ತವೆ ಎಂಬ ಭಯವಿರುತ್ತದೆ ಅಲ್ವಾ? ಹೌದು. ಆದರೆ ನಾವು ರಾಜಯೋಗಿಗಳು. ಕಣ್ಣು ತೆಗೆದೇ ನಾವು ಈ ಜಗತ್ತನ್ನು ಎದುರಿಸಬೇಕು. ಅದಕ್ಕೆ ಪರಿಹಾರ ಕಣ್ಣು ಮುಚ್ಚುವುದಲ್ಲ, ಬದಲಾಗಿ ನಮ್ಮ ದೃಷ್ಟಿಯನ್ನು ಬದಲಾಯಿಸುವುದು. ಪ್ರತಿಯೊಬ್ಬರನ್ನೂ ಆತ್ಮಿಕ ದೃಷ್ಟಿಯಿಂದ ನೋಡುವ ಅಭ್ಯಾಸವೇ ಇದಕ್ಕೆ ಅಸಲಿ ಮದ್ದು. ಅದ್ಭುತ. ಅಂದ್ರೆ ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುತ್ತದೆ ಎಂಬಂತೆ. ಬಾಬಾ ಹೇಳುತ್ತಾರೆ, ನಾವು ಬ್ರಹ್ಮಕುಮಾರ ಕುಮಾರಿಯರು ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೇವೆ. ಆದರೂ ಮಾಯೆ ಬಹಳ ಗುಪ್ತವಾಗಿ ಮೋಸ ಮಾಡುತ್ತದೆ. ಯಾರಾದರೂ ಹಾಡುವುದರಲ್ಲಿ ಬುದ್ಧಿವಂತರಾಗಿದ್ದರೆ ಅಥವಾ ಅವರ ಶೃಂಗಾರ ಚೆನ್ನಾಗಿದ್ದರೆ ಕೂಡಲೇ ಕಣ್ಣುಗಳು ಆಕರ್ಷಿತವಾಗುತ್ತವೆ. ನಿಜ, ಕಣ್ಣುಗಳು ತಕ್ಷಣ ಅಲ್ಲಿಗೆ ಹೋಗ್ಬಿಡ್ತವೆ. ಭಲೇ ಸೇವೆಯನ್ನೇ ಮಾಡುತ್ತಿರಲಿ, ದೃಷ್ಟಿದೋಷ ಬಂದರೆ ಶ್ರೇಷ್ಠ ಪದವಿ ಭ್ರಷ್ಟವಾಗುತ್ತದೆ ಎಂದು ಬಾಬಾ ಎಚ್ಚರಿಸಿದ್ದಾರೆ. ಅದಕ್ಕಾಗಿಯೇ ಬಾಬಾ ದೈನಂದಿನ ಲೆಕ್ಕಪತ್ರ ಅಂದ್ರೆ ಚಾರ್ಟ್ ಬರೆಯುವ ಕಟ್ಟುನಿಟ್ಟಿನ ಅಭ್ಯಾಸವನ್ನು ಇಟ್ಟುಕೊಳ್ಳಲು ಹೇಳ್ತಾರೆ ನೋಡಿ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಇಂದು ಇಡೀ ದಿನದಲ್ಲಿ ಯಾವ ಕರ್ಮೇಂದ್ರಿಯ ನನಗೆ ಮೋಸ ಮಾಡಿತು, ಯಾರನ್ನಾದರೂ ನೋಡಿ ನನ್ನ ದೃಷ್ಟಿ ಕೆಡಿತಾ ಎಂದು ಪ್ರಾಮಾಣಿಕವಾಗಿ ಬರೆದು ತನಗೆ ತಾನೇ ಶಿಕ್ಷೆ ಕೊಟ್ಟುಕೊಳ್ಳಬೇಕು. ತನಗೆ ತಾನೇ ಶಿಕ್ಷೆ ಕೊಟ್ಟುಕೊಳ್ಳುವುದು ಅಂದ್ರೆ ಬಹಳ ಕಠಿಣವಾದ ಪುರುಷಾರ್ಥನೇ ಸರಿ. ಹೌದು. ಮತ್ತು ಇದು ಕೇವಲ ಕಣ್ಣುಗಳ ವಿಷಯವಲ್ಲ. ಮಾಯೆಯು ನಮ್ಮ ಬಾಯಿಯ ಮೂಲಕವೂ ಪ್ರವೇಶಿಸುತ್ತದೆ. ಬಾಯಿಯ ಮೂಲಕ? ಹೌದು. ಲೌಕಿಕ ಜಗತ್ತಿನಲ್ಲಿ ಕೋಟಿ ಸಂಪಾದಿಸಿದರೂ ಅದು ನಶ್ವರ. ಆದ್ರೆ ನಾವು ಶಿವಬಾಬಾನಿಂದ ಪಡೆಯುತ್ತಿರುವುದು ಅವಿನಾಶಿ ಆಸ್ತಿ. ಈ ಬೆಲೆಬಾಳುವ ಆಸ್ತಿಯನ್ನು ಕಳೆದುಕೊಳ್ಳಲು ನಮ್ಮ ಬಾಯಿ ಕೂಡ ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ಬಾಬಾ ವಿವರಿಸುತ್ತಾರೆ. ಬಾಯಿ ಮಾಡುವ ಮೋಸ ಎಂದರೆ ಕದ್ದು ತಿನ್ನುವುದು, ಆ ವಿಶೇಷವಾಗಿ ಶಿವಬಾಬಾನ ಯಜ್ಞದಿಂದ ಅಪಹರಿಸುವುದು. ನೋಡಿ, ಜಗತ್ತಿನಲ್ಲಿ ಕಳ್ಳತನ ಎಂದರೆ ಕೇವಲ ಹಣ ಅಥವಾ ಚಿನ್ನ ಕದಿಯುವುದು ಎಂದುಕೊಳ್ಳುತ್ತಾರೆ. ಆದರೆ ಯಜ್ಞದ ಪ್ರಸಾದವನ್ನು ಗುಪ್ತವಾಗಿ ಕದ್ದು ತಿನ್ನುವುದೋ ಅಥವಾ ಯಜ್ಞದ ವಸ್ತುಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಸ್ವಾರ್ಥಕ್ಕಾಗಿ ಬಳಸುವುದು ಅತ್ಯಂತ ದೊಡ್ಡ ವಿಕರ್ಮ. ಅಡಿಕೆ ಕದ್ದರೂ ಕಳ್ಳ, ಆನೆ ಕದ್ದರೂ ಕಳ್ಳ ಎಂಬ ಗಾದೆಯಂತೆ ಇಂತಹ ಚಿಕ್ಕ ಕೆಟ್ಟ ಹವ್ಯಾಸಗಳು ನಮ್ಮ ಶ್ರೇಷ್ಠ ಪದವಿಯನ್ನು ಕಸಿದುಕೊಳ್ಳುತ್ತವೆ. ಸ್ವರ್ಗದಲ್ಲಿ ರಾಜರಾಗುವ ಬದಲು ಪ್ರಜೆಗಳನ್ನಾಗಿ ಅಥವಾ ಅದಕ್ಕಿಂತಲೂ ಕಡಿಮೆ ಪದವಿಗೆ ನಮ್ಮನ್ನು ತಳ್ಳುತ್ತವೆ. ಇದು ನಿಜಕ್ಕೂ ಎಚ್ಚರಿಕೆಯ ಘಂಟೆ. ನಾವೀಗ ಪುರುಷೋತ್ತಮ ಸಂಗಮಯುಗದಲ್ಲಿದ್ದೇವೆ. ಮನುಷ್ಯರು ಸಂಪೂರ್ಣ ಅಂಧಕಾರದಲ್ಲಿದ್ದಾರೆ. ಸ್ವರ್ಗವೆಂದರೇನು ಎಂಬುದನ್ನೇ ಭಾರತವಾಸಿಗಳು ಮರೆತು ಬಿಟ್ಟಿದ್ದಾರೆ. ಆದರೆ ನಮಗೆ ಸ್ವರ್ಗದ ಲಕ್ಷ್ಮೀನಾರಾಯಣರ ರಹಸ್ಯ ಗೊತ್ತಿದೆ. ಆದರೂ ನಾವು ತಪ್ಪುಗಳನ್ನು ಏಕೆ ಮಾಡುತ್ತೇವೆ? ಏಕೆಂದರೆ ಮಾಯೆಯು ನಮ್ಮ ಹಳೆಯ ಅಭ್ಯಾಸಗಳ ಮೂಲಕ ನಮಗೆ ಅಡೆತಡೆಗಳನ್ನು ತರುತ್ತದೆ. ಆ ಶ್ರೇಷ್ಠ ಪದವಿಗಾಗಿ ಬಾಬಾನ ಶ್ರೀಮತದಂತೆ ನಡೆಯುವುದು ಕಡ್ಡಾಯ ಅಲ್ವಾ? ನಾವು ತಂದೆಯ ಆದೇಶದಂತೆ ನಡೆಯಲು ಪ್ರಯತ್ನಿಸುತ್ತೇವೆ, ಆದರೆ ಮಾಯೆ ಬಂದು ವಿಘ್ನ ಹಾಕುತ್ತದೆ. ಅಂದ್ರೆ ಅದು ನಮ್ಮನ್ನು ಸುಲಭವಾಗಿ ಬಿಡುವುದಿಲ್ಲ. ಖಂಡಿತ ಬಿಡುವುದಿಲ್ಲ. ಒಂದು ವೇಳೆ ನಾವು ಈಗಲೇ ಎಚ್ಚೆತ್ತುಕೊಂಡು ನಮ್ಮ ಕರ್ಮೇಂದ್ರಿಯಗಳನ್ನು ಹತೋಟಿಗೆ ತರದಿದ್ದರೆ ಅಂತಿಮದಲ್ಲಿ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನಾವೇ ನಮಗೆ ಶಿಕ್ಷೆ ಕೊಟ್ಟುಕೊಳ್ಳುವಂತಾಗುತ್ತದೆ ಮತ್ತು ಅನುತ್ತೀರ್ಣರಾಗುವ ಅಂದ್ರೆ ಫೇಲ್ ಆಗುವ ಸಾಕ್ಷಾತ್ಕಾರವಾಗುತ್ತದೆ ಎಂದು ಬಾಬಾ ಎಚ್ಚರಿಕೆ ನೀಡುತ್ತಿದ್ದಾರೆ. ಅನುತ್ತೀರ್ಣರಾಗುವುದು ಯಾರಿಗೂ ಇಷ್ಟವಿಲ್ಲ ಅಲ್ವಾ? ಯಾರನ್ನಾದರೂ ನೋಡಿದರೆ ಇವರಂತೂ ಬಹಳ ಚೆನ್ನಾಗಿದ್ದಾರೆ ಎಂದು ಸಂಕಲ್ಪ ಬರುವುದು, ಅವರೊಡನೆ ಮಾತನಾಡಬೇಕು, ಏನಾದರೂ ಉಡುಗೊರೆ ಕೊಡಬೇಕು, ತಿನ್ನಿಸಬೇಕು ಎಂದು ಮನಸ್ಸಾಗುವುದು, ಇವೆಲ್ಲವೂ ಕರ್ಮೇಂದ್ರಿಯಗಳ ಗುಪ್ತ ಮೋಸ. ಸತ್ಯಯುಗದಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ, ಆದ್ದರಿಂದ ಅಲ್ಲಿ ಇಂತಹ ಚಿಂತೆಯೇ ಇರುವುದಿಲ್ಲ. ನಿಜ. ಆದರೆ ಸಂಗಮಯುಗದಲ್ಲಿ ಮಾಯ ನಮ್ಮನ್ನು ನಿಂದನೆಗೆ ಗುರಿಮಾಡಿಸಬಹುದು. ಯಾರಾದರೂ ನಮ್ಮನ್ನು ನಿಂದಿಸಿದರೂ ನಾವು ಅವರಿಗೆ ಉಪಕಾರವನ್ನೇ ಮಾಡಬೇಕು.
ನಮ್ಮ ದೃಷ್ಟಿಯಲ್ಲಿ ಸ್ವಲ್ಪವೂ ಕುದೃಷ್ಟಿ ಇದ್ದರೆ ನಾವು ಬಾಬಾನಿಗೆ ಮೋಸ ಮಾಡುತ್ತಿಲ್ಲ, ನಮಗೆ ನಾವೇ ನಷ್ಟ ಮಾಡಿಕೊಳ್ಳುತ್ತಿದ್ದೇವೆ. ಹೌದು, ನಮಗೆ ನಾವೇ ಕಲ್ಲು ಹಾಕಿಕೊಂಡ ಹಾಗೆ. ನಾವೀಗ ವಿಕರ್ಮಾಜೀತರಾಗಬೇಕು. ನೋಡಿ, 5000 ವರ್ಷಗಳ ಹಿಂದೆ ಸತ್ಯಯುಗದಲ್ಲಿ ನಾವೇ ವಿಕರ್ಮಾಜೀತರಾಗಿದ್ದೆವು. ನಂತರ ದ್ವಾಪರ ಯುಗದಲ್ಲಿ ವಾಮ ಮಾರ್ಗಕ್ಕೆ ಹೋಗಿ ರಾವಣನ ರಾಜ್ಯದಲ್ಲಿ ವಿಕರ್ಮಗಳನ್ನು ಮಾಡಲು ಪ್ರಾರಂಭಿಸಿದೆವು. ಅಂದ್ರೆ ಮಾಯೆಯ ರಾಜ್ಯದಲ್ಲಿ ದೇಹಭಾನದಲ್ಲಿ ಮಾಡುವ ಪ್ರತಿಯೊಂದು ಕರ್ಮವೂ ವಿಕರ್ಮವೇ ಆಗುತ್ತದೆ. ಸತ್ಯಯುಗದಲ್ಲಿ ವಿಕಾರಗಳೇ ಇರೋದಿಲ್ಲ, ಆದ್ದರಿಂದ ಅಲ್ಲಿ ಕರ್ಮಗಳು ಅಕರ್ಮಗಳಾಗುತ್ತವೆ. ಖಂಡಿತ. ನಮಗೆ ಈಗ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ. ನಾವು ತ್ರಿನೇತ್ರಿ ತ್ರಿಕಾಲದರ್ಶಿಗಳಾಗಿದ್ದೇವೆ. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ ಮತ್ತು 84 ಜನ್ಮಗಳ ಚಕ್ರದ ಸಂಪೂರ್ಣ ರಹಸ್ಯ ಈಗ ನಮ್ಮ ಬುದ್ಧಿಯಲ್ಲಿದೆ. ಆದರೆ ಜಗತ್ತಿನ ಜನರಿಗೆ ಈ ಸತ್ಯವೇಕೆ ಅರ್ಥವಾಗುತ್ತಿಲ್ಲ? ಏನ್ ಗೊತ್ತಾ? ಏಕೆಂದ್ರೆ ಅವರು ಭಕ್ತಿಯ ಮಾರ್ಗದಲ್ಲಿ ಸಿಲುಕಿದ್ದಾರೆ. ಪ್ರಪಂಚದಲ್ಲಿ ಅನೇಕ ಧರ್ಮಸ್ಥಾಪಕರು ಬರ್ತಾರೆ, ಆದರೆ ಅವ್ಯಾರೂ ಸದ್ಗತಿ ನೀಡಲಾರರು. ಭಕ್ತಿಯಲ್ಲಿ ಎಷ್ಟೇ ಪೂಜೆ ಜಪ ತಪಸ್ಸು ಮಾಡಿದರೂ ವಿಕರ್ಮ ವಿನಾಶವಾಗುವುದಿಲ್ಲ. ಕೇವಲ ಭಕ್ತಿಯಿಂದ ಪಾಪಗಳು ವಿಕರ್ಮಗಳು ಅಳಿಸಿ ಹೋಗುವುದಿಲ್ಲ ಅಲ್ಲ? ಖಂಡಿತ ಇಲ್ಲ. ಕೇವಲ ಶಿವಬಾಬಾ ಮಾತ್ರ ಸರ್ವರ ಸದ್ಗತಿದಾತ. ಜ್ಞಾನದಿಂದ ಮತ್ತು ಬಾಬಾನ ನೆನಪಿನ ಯೋಗ ಅಗ್ನಿಯ ಮೂಲಕ ಮಾತ್ರ ನಮ್ಮ ವಿಕರ್ಮಗಳು ಭಸ್ಮ ಆಗ್ತವೆ. ಯೋಗ ಅಗ್ನಿ ಅಂದ್ರೆ ಕೇವಲ ಕಣ್ಣು ಮುಚ್ಚಿ ಕೂರುವುದಲ್ಲ, ಪರಮಾತ್ಮನ ಸಂಪೂರ್ಣ ಪ್ರೀತಿಯಲ್ಲಿ ತಲ್ಲೀನರಾಗಿ ನಮ್ಮ ಆತ್ಮದ ತಮೋಪ್ರಧಾನ ಕಲ್ಮಶಗಳನ್ನು ಸುಟ್ಟು ಹಾಕುವುದು. ಹೌದು. ಮತ್ತು ಈ ದಿವ್ಯ ಸಂದೇಶವನ್ನು ಜಗತ್ತಿಗ ತಲುಪಿಸುವ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಶಿವಶಕ್ತಿ ಪಾಂಡವ ಸೇನೆ. ನಾವೆಲ್ಲರೂ ಅಂಧಕಾರದಲ್ಲಿರುವ ಪ್ರತಿಯೊಬ್ಬರಿಗೂ ಶಾಂತಿಧಾಮ ಮತ್ತು ಸುಖಧಾಮದ ದಾರಿ ತೋರುವ ಮಾರ್ಗದರ್ಶಕರಾಗಬೇಕು. ಅದರ ಮಾರ್ಗದರ್ಶಕರಾಗುವ ಮುನ್ನ ನಮ್ಮದೇ ಸ್ಥಿತಿಗಟ್ಟಿಯಾಗಿರ್ಬೇಕಲ್ವಾ? ನಾವು ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿ ಪವಿತ್ರತೆಯ ಶ್ರೀರಕ್ಷೆ ಕಡ್ಡಿಸ್ಕೊಂಡ್ರೂ ಸಹ ಮಾಯೆ ಬಿರುಗಾಳಿ ತರುತ್ತದೆ. ಸ್ತ್ರೀ ಪುರುಷ ಎಂಬ ಭೇದಭಾವ ಅಂದ್ರೆ ಆ ದೇಹಭಾನ ಬಂದಾಗಲೇ ಈ ಬಿರುಗಾಳಿ ಅಪ್ಪಳಿಸುವುದು. ದೇಹಭಾನವೇ ಎಲ್ಲದಕ್ಕೂ ಮೂಲ ಕಾರಣ. ಹೌದು. ನಮ್ಮ ಕಣ್ಣುಗಳ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿಲ್ಲದಿದ್ದರೆ ನಾವು ಬೇರೆಯವರಿಗೆ ಮಾರ್ಗದರ್ಶನ ನೀಡಲು ಹೇಗೆ ಸಾಧ್ಯ? ಇಲ್ಲಿ ಬಾಬಾ ತಮ್ಮ ನಮ್ರತೆಯ ಬಗ್ಗೆ ಎಷ್ಟೊಂದು ಅದ್ಭುತವಾಗಿ ವಿವರಿಸ್ತಾರೆ ನೋಡಿ. ಬ್ರಹ್ಮಬಾಬಾ ಅವರ ರಥವೂ ತಮೋಪ್ರಧಾನವಾಗಿದೆ ಮತ್ತು ಇದು ಬಾಡಿಗೆಯ ರಥವಾಗಿದೆ. ಸಾಕ್ಷಾತ್ ಪರಮಾತ್ಮನಿಗೆ ರಥವಾಗಿದ್ರೂ ಇಡೀ ವಿಶ್ವದ ಅತಿದೊಡ್ಡ ಜವಾಬ್ದಾರಿ ಹೊತ್ತಿದ್ರು. ಆ ಬ್ರಹ್ಮಬಾಬಾ ಅವರು ಸಹ ತಮ್ಮನ್ನು ತಾವೊಬ್ಬ ಸಾಧಾರಣ ವಿದ್ಯಾರ್ಥಿ ಎಂದು ಭಾವಿಸಿ ಪುರುಷಾರ್ಥ ಮಾಡುತ್ತಿದ್ದಾರೆ. ಇದು ನಮ್ಮೆಲ್ಲರಿಗೂ ಕಲಿಬೇಕಾದ ಅತಿದೊಡ್ಡ ಪಾಠ. ನಾವು ಎಷ್ಟೇ ಜ್ಞಾನಿಗಳಾಗಿದ್ರೂ ನಮ್ಮಲ್ಲಿ ಅಹಂಕಾರ ಬರಬಾರದು. ಬಾಬಾ ಹೇಳ್ತಾರೆ, ನಾನು ಏನನ್ನೇ ಹೇಳಿದರೂ ಸಹ ಇದನ್ನು ಶಿವತಂದೆಯು ಹೇಳುತ್ತಾರೆಂದು ತಿಳಿಯಿರಿ, ಈ ದಾದಾರವರು ಹೇಳುತ್ತಾರೆಂದು ತಿಳಿಯಬೇಡಿ. ಅಂದ್ರೆ ವ್ಯಕ್ತಿಯ ಮೇಲೆ ಬುದ್ಧಿ ಹೋಗ್ಬಾರ್ದು. ಹೌದು. ಹೊಸ ರಾಜಧಾನಿಯ ಸ್ಥಾಪನೆ ಆಗುತ್ತಿದೆ. ನಾವು ಯಾರ ದೇಹದಲ್ಲೂ ಯಾವುದೇ ವ್ಯಕ್ತಿಯಲ್ಲೂ ಸಿಲುಕುಕೊಳ್ಳಬಾರದು. ಪ್ರತಿಯೊಬ್ಬರೂ ತಮ್ಮ ಲೆಕ್ಕಪತ್ರವನ್ನು ನೋಡಿ ಈ ಸಮಯದಲ್ಲಿ ಶರೀರ ಬಿಟ್ರೆ ಭವಿಷ್ಯದಲ್ಲಿ ಏನಾಗುವೆವು ಎಂಬುದನ್ನು ಪ್ರಾಮಾಣಿಕವಾಗಿ ತಪಾಸಣೆ ಮಾಡಿಕೊಳ್ಳಬೇಕು. ಇಷ್ಟು ದೊಡ್ಡ ಸಂಪಾದನೆಯನ್ನು ಮಾಡಲು ಜಗತ್ತಿನ ಶ್ರೀಮಂತರಿಗೆ ಸಮಯವಿಲ್ಲ. ಬಡವರು ಮತ್ತು ಸಾಧಾರಣರೇ ಈ ಧ್ಯಾನವನ್ನು ಅರಿತುಕೊಳ್ಳುತ್ತಾರೆ. ಆದರೆ ನಮ್ಮ ಜವಾಬ್ದಾರಿ ಎಂದರೆ ಮಹಾಸೇವೆ ಮಾಡುವುದು. ಕೊನೆಯಲ್ಲಿ ಶಿವತಂದೆ ಬಂದಿದ್ದರು ಎಂದು ನಮಗೆ ಯಾರೂ ಹೇಳಲಿಲ್ಲ ಎಂದು ಭವಿಷ್ಯದಲ್ಲಿ ಯಾರೂ ನಮ್ಮನ್ನು ದೂಷಿಸಬಾರದು. ಹೌದು. ಸೇವೆಯ ಆತುರ ಎಷ್ಟಿರಬೇಕು ಎಂಬುದನ್ನು ಬಾಬಾ ವಿವರಿಸ್ತಾರೆ. ವಿಮಾನದಿಂದ ಭಿತ್ತಿಪತ್ರಗಳನ್ನು ಅಂದ್ರೆ ಆ ಚಿತ್ರಪಟಗಳನ್ನು ಹಾಕುವುದು, ಎಲ್ಲಾ ಭಾಷೆಗಳಲ್ಲಿ ಮುದ್ರಿಸಿ ಪ್ರತಿಯೊಬ್ಬರಿಗೂ ಸಂದೇಶ ತಲುಪಿಸುವುದು, ಇಂತಹ ಸೇವೆಗಳ ಯುಕ್ತಿಗಳನ್ನು ಬಾಬಾ ತಿಳಿಸ್ತಾರೆ. ಪ್ರತಿಯೊಬ್ಬರಿಗೂ ಸಂದೇಶ ತಲುಪಬೇಕು. ಖಂಡಿತ. ಆಧುನಿಕ ಯುಗದಲ್ಲಿ ನಾವು ಬೇರೆ ಬೇರೆ ಮಾಧ್ಯಮಗಳ ಮೂಲಕವೂ ಈ ಸೇವೆಯನ್ನು ಮಾಡಬಹುದು. ಪ್ರತಿಯೊಂದು ಆತ್ಮಕ್ಕೂ ತನ್ನ ತಂದೆಯನ್ನು ಅರಿತುಕೊಳ್ಳುವ ಅಧಿಕಾರವಿದೆ ಅಲ್ವಾ? ಸೇವೆ ಮಾಡುತ್ತಾ ಇಡೀ ದಿನ ಬಾಬಾನ ನೆನಪಿನಲ್ಲಿರಬೇಕು. ಕೆಲವರಿಗೆ ಬಾಬಾ ಎಂದು ನೆನಪಾದೊಡನೆ ಪ್ರೇಮದ ಕಣ್ಣೀರು ಬರುತ್ತದೆ. ಆ ಪ್ರೇಮದ ಅನುಭವವೇ ಬೇರೆ. ಹೌದು. ಈ ಮನ್ಮನಾಭವ ಸ್ಥಿತಿಯಿಂದ ನಾವು ನಮ್ಮ ಪುರುಷಾರ್ಥದಲ್ಲಿ ಸದಾ ಆತ್ಮಿಕ ಶೃಂಗಾರ ಮಾಡಿಕೊಳ್ಳಬೇಕು. ಅದೆಷ್ಟು ಮಧುರವಾದ ಮಾತುಗಳು. ಈಗ ಸಾಕ್ಷಾತ್ ಆ ಪರಮ ತಂದೆಯ ಪ್ರೇಮದ ಸ್ಮರಣೆಯನ್ನು ಅಕ್ಷರಶಃ ಸವಿಯೋಣ. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ.
ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಓಂ ಶಾಂತಿ. ಈಗ ನಾವು ಈ ಗಹನವಾದ ಜ್ಞಾನವನ್ನು ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು ಅಂದ್ರೆ ಧಾರಣೆಯ ಕಡೆಗೆ ಗಮನ ಹರಿಸೋಣ. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಬಾಬಾ 2 ಅಂಶಗಳನ್ನು ಕೊಟ್ಟಿದ್ದಾರೆ. 1. ಸ್ವಯಂನಲ್ಲಿ ಏನೆಲ್ಲ ಕೆಟ್ಟ ಹವ್ಯಾಸಗಳಿವೆಯೋ ಅದರ ಪರಿಶೀಲನೆ ಮಾಡಿ ಅವನ್ನು ತೆಗೆಯಲು ಪರಿಶ್ರಮ ಪಡಬೇಕಾಗಿದೆ. ತಮ್ಮ ಸತ್ಯಸತ್ಯವಾದ ಲೆಕ್ಕಪತ್ರವನ್ನು ಇಡಬೇಕಾಗಿದೆ. ತಂದೆಯ ಆದೇಶದಂತೆ ನಡೆಯಬೇಕಾಗಿದೆ. 2. ತಂದೆಯ ಹೆಸರು ಕೆಡುವಂತಹ ಯಾವುದೇ ಕರ್ಮ ಮಾಡಬಾರದು. ತನ್ನ ಉನ್ನತಿಯ ಚಿಂತನೆ ಮಾಡಬೇಕಾಗಿದೆ. ಸ್ವಲ್ಪವೂ ಕುದೃಷ್ಟಿ ಇರಬಾರದು. ಇದನ್ನು ಪ್ರಾಕ್ಟಿಕಲ್ ಆಗಿ ಅಳವಡಿಸಿಕೊಳ್ಳುವುದು ಹೇಗೆ ಅಂತ ನೋಡೋದಾದ್ರೆ, ಉದಾಹರಣೆಗೆ ನಾವು ನಮ್ಮ ದೂರವಾಣಿ ಬಳಸುವಾಗ ಅಥವಾ ಕಚೇರಿಯಲ್ಲಿರುವಾಗ ನಮ್ಮ ಕಣ್ಣುಗಳು ಎಲ್ಲಿ ಹೋಗುತ್ತಿವೆ, ನಮ್ಮ ಮನಸ್ಸಿನಲ್ಲಿ ಯಾವ ಯೋಚನೆಗಳು ಓಡುತ್ತಿವೆ ಎಂಬುದನ್ನು ತಕ್ಷಣವೇ ಪರಿಶೀಲಿಸಿಕೊಳ್ಳಬೇಕು ಅಲ್ವಾ? ಖಂಡಿತ. ಸತ್ಯವಾದ ಚಾರ್ಟ್ ಬರೆಯುವುದು ಎಂದರೆ ನಮ್ಮ ತಪ್ಪುಗಳನ್ನು ಮುಚ್ಚಿಡದೆ ಆತ್ಮಾವಲೋಕನ ಮಾಡಿಕೊಳ್ಳುವುದು. ಹೌದು. ಮತ್ತು ತಂದೆಯ ಹೆಸರು ಕೆಡಿಸಬಾರದು ಎಂದರೆ ನಮ್ಮ ಪ್ರತಿಯೊಂದು ನಡವಳಿಕೆ, ಮಾತು ಮತ್ತು ಕರ್ಮವೂ ಬಾಬಾನಾಗೆ ಕೀರ್ತಿ ತರುವಂತಿರಬೇಕು. ಯಾರಾದರೂ ನಮ್ಮನ್ನು ನೋಡಿದರೆ ಇವರು ದೇವತೆಗಳ ಹಾಗಿದ್ದಾರೆ ಎನಿಸಬೇಕು. ಕುದೃಷ್ಟಿ ಸಂಪೂರ್ಣವಾಗಿ ಇರಬಾರದು. ಇಂದಿನ ವರದಾನವನ್ನು ನೋಡೋಣ. ಸ್ಥೂಲ ಅಥವಾ ಸೂಕ್ಷ್ಮದಲ್ಲಿ ಪ್ರತಿಯೊಂದು ಆದೇಶವನ್ನು ಪಾಲನೆ ಮಾಡುವಂತಹ ಸಂಪೂರ್ಣ ಆದೇಶ ಪಾಲಕ ಭವ. ನೋಡಿ, ಈ ವರದಾನವು ಧಾರಣೆಯ ಅಂಶವನ್ನೇ ಮತ್ತಷ್ಟು ಆಳವಾಗಿ ವಿವರಿಸುತ್ತದೆ. ಕೇವಲ ಸ್ಥೂಲವಾಗಿ ಅಂದ್ರೆ ಹೊರಗಿನಿಂದ ಆದೇಶ ಪಾಲಿಸಿದರೆ ಸಾಲದು. ಅಂದ್ರೆ ಕೇವಲ ಕ್ರಿಯೆಯಲ್ಲೇ ಅಲ್ಲ, ಮನಸ್ಸಿನಲ್ಲೂ ಇರಬೇಕು. ಹೌದು. ಮನಸ್ಸಿನ ಸಂಕಲ್ಪದಲ್ಲೋ ಅಪವಿತ್ರತೆ ಅಥವಾ ಅಶುದ್ಧತೆ ಇರಬಾರದು. ಹಳೆಯ ತಮೋಪ್ರಧಾನ ಸಂಸ್ಕಾರಗಳು ಸೂಕ್ಷ್ಮವಾಗಿ ನಮ್ಮನ್ನು ಆಗಾಗ ಟಚ್ ಮಾಡುತ್ತವೆ. ಒಂದು ವೇಳೆ ಅಂತಹ ಅಶುದ್ಧ ಸಂಕಲ್ಪ ಬಂದರೆ ನಾವು ಸಂಪೂರ್ಣ ಪವಿತ್ರರಲ್ಲ ಎಂದರ್ಥ. ಆ ಸೂಕ್ಷ್ಮ ಸಂಕಲ್ಪಗಳನ್ನು ಮೀರಿ ನಿಂತಾಗ ಮಾತ್ರ ನಾವು ಸಂಪೂರ್ಣ ಆದೇಶ ಪಾಲಕರಾಗುತ್ತೇವೆ. ಇಂದಿನ ಸ್ಲೋಗನ್ ತಂದೆಯನ್ನು ಅರಿತುಕೊಂಡು ಹೃದಯದಿಂದ ಬಾಬಾ ಎಂದು ಹೇಳುವುದು ಅತಿ ಶ್ರೇಷ್ಠವಾದ ವಿಶೇಷತೆಯಾಗಿದೆ. ಆದರೆ ಇದು ಕಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ಹೇಗೆ ಆಧಾರವಾಗುತ್ತದೆ? ಕೇವಲ ಬಾಯಿಂದ ಯಾಂತ್ರಿಕವಾಗಿ ಬಾಬಾ ಎಂದು ಹೇಳುವುದಲ್ಲ. ಪ್ರತಿಕೂಲ ಪರಿಸ್ಥಿತಿಗಳು ಎದುರಾದಾಗ, ಮಾಯೆಯ ಬಿರುಗಾಳಿ ಬಂದಾಗ ನಮ್ಮ ಬುದ್ಧಿ ತಕ್ಷಣವೇ ತಂದೆಯನ್ನು ಗುರುತಿಸಿ ಹೃದಯದಾಳದಿಂದ ಆತನನ್ನು ನೆನಪು ಮಾಡಿಕೊಳ್ಳಬೇಕು. ಆ ನೆನಪು, ಆ ಯಾದ್ ಒಂದು ಲಂಗರು ಹಾಕಿದಂತೆ. ಬಿರುಗಾಳಿಯಲ್ಲಿ ಹಡಗು ಅಲುಗಾಡಿದರೂ ಲಂಗರು ಅದನ್ನು ಕಾಪಾಡುವಂತೆ ಹೃದಯದ ನೆನಪು ನಮ್ಮನ್ನು ಕಾಪಾಡುತ್ತದೆ. ಬಹಳ ಸುಂದರವಾದ ಉದಾಹರಣೆ. ಅವ್ಯಕ್ತ ಸೂಚನೆಗಳಲ್ಲಿ ಬಾಬ್ದಾದ ತಿಳಿಸಿದ್ದಾರೆ, ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಲೌಕಿಕ ಜಗತ್ತಿನ ಖುಷಿಗೂ ಈ ಸ್ಥಿತಿಗೂ ಏನು ವ್ಯತ್ಯಾಸ ಅಂತೀರಾ? ಲೌಕಿಕ ಜಗತ್ತಿನಲ್ಲಿ ಧನ, ಅಧಿಕಾರ, ಕೀರ್ತಿ ಸಿಕ್ಕಾಗ ಮನುಷ್ಯರು ಹಿಗ್ಗುತ್ತಾರೆ, ಕಳೆದುಕೊಂಡಾಗ ಕುಗ್ಗುತ್ತಾರೆ. ಆದರೆ ನಮಗೆ ಬಾಬಾನಿಂದ ಸಿಗುತ್ತಿರುವ ಜ್ಞಾನದ ಖಜಾನೆಗಳು ಅವಿನಾಶಿ. ಈ ಏಕರಸ ಸ್ಥಿತಿ ಅಂದರೆ ಒಂದು ಸಮುದ್ರದ ಆಳದಲ್ಲಿರುವಂತೆ. ಮೇಲೆ ಎಷ್ಟೇ ಬಿರುಗಾಳಿ ಅಲೆಗಳಿದ್ರೂ ಸಮುದ್ರದ ಆಳದಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆಯಲ್ಲ, ಹಾಗೆ. ಆಳದಲ್ಲಿ ಯಾವತ್ತೂ ಅಲೆಗಳು ಇರೋದಿಲ್ಲ. ಹೌದು. ನಮ್ಮ ಸ್ಥಿತಿ ಸ್ವಲ್ಪವೂ ಏರುಪೇರಾಗದೆ ಸದಾ ಅಚಲ, ಅಡೋಲ ಮತ್ತು ಏಕರಸವಾಗಿರಬೇಕು. ಬಹಳ ಸುಂದರವಾದ ವಿವರಣೆ. ಮುಂದಿನ ಬಾರಿ ನೀವು ಅಂದ್ರೆ ನಾವೆಲ್ಲರೂ ಕನ್ನಡಿ ನೋಡಿದಾಗ ನಮ್ಮನ್ನೇ ಕೇಳಿಕೊಳ್ಳಬೇಕು, ಈ ಕಣ್ಣುಗಳು ನಿಜವಾಗಿಯೂ ನನ್ನ ನಿಯಂತ್ರಣದಲ್ಲಿದೆಯಾ ಅಥವಾ ಮಾಯೆ ನನ್ನೊಳಗೇ ಕುಳಿತು ಜಗತ್ತನ್ನು ನೋಡುತ್ತಿದೆಯೇ? ಈ ಆಳವಾದ ಯೋಚನೆಯೊಂದಿಗೆ ಈಗ ನಾವು ಧ್ಯಾನದ ಕಡೆಗೆ ಸಾಗೋಣ. ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಿ. ನಿಮ್ಮ ಉಸಿರಾಟ ನಿಧಾನವಾಗಲಿ. ನಿಮ್ಮ ಸುತ್ತಲಿನ ಪ್ರಾಪಂಚಿಕ ಶಬ್ದಗಳು ಈಗ ಮರೆಯಾಗುತ್ತಿವೆ. ಹೊರಗಿನ ಯಾವುದೇ ಆಕರ್ಷಣೆ ಈಗ ನಿಮ್ಮನ್ನು ತಟ್ಟುತ್ತಿಲ್ಲ. ನಿಮ್ಮ ಬುದ್ಧಿಯನ್ನು ನಿಧಾನವಾಗಿ ಈ ಸ್ಥೂಲ ಪ್ರಪಂಚದಿಂದ ಮೇಲಕ್ಕೆ, ಸೂಕ್ಷ್ಮವತನವನ್ನು ದಾಟಿ ಪರಮಶಾಂತಿಯ ಧಾಮವಾದ ಆ ಮೂಲವತನದತ್ತ ಕೊಂಡೊಯ್ಯಿರಿ. ಕಣ್ಣುಗಳ ಮುಂದಿರುವ ಲೌಕಿಕ ದೃಷ್ಟಿಗಳು ಕರಗಿ ಆ ಪರಮಜ್ಯೋತಿಯ ದರ್ಶನವಾಗುತ್ತಿದೆ. ಅಲ್ಲಿ ಅಸೀಮ ಪ್ರೇಮದ ಸಾಗರ, ಜ್ಞಾನಸೂರ್ಯ ಶಿವಬಾಬಾನ ದಿವ್ಯವಾದ ಪ್ರಶಾಂತವಾದ ಬೆಳಕು ನೇರವಾಗಿ ನನ್ನ ಮೇಲೆ ಬೀಳುತ್ತಿದೆ. ಆ ಬೆಚ್ಚಗಿನ ಪವಿತ್ರ ಕಿರಣಗಳು ನನ್ನ ಪ್ರತಿಯೊಂದು ಸಂಕಲ್ಪವನ್ನು ಪವಿತ್ರಗೊಳಿಸುತ್ತಿವೆ. ನನ್ನ ಹಳೆಯ ಸಂಸ್ಕಾರಗಳು ಆ ಯೋಗ ಅಗ್ನಿಯಲ್ಲಿ ಭಸ್ಮವಾಗುತ್ತಿವೆ. ತಮೋಪ್ರಧಾನ ಅಲೆಗಳು ನನ್ನನ್ನು ಸ್ಪರ್ಶಿಸುತ್ತಿಲ್ಲ. ನಾನು ಸಂಪೂರ್ಣ ಕರ್ಮೇಂದ್ರಿಯಾಜೀತ ಆತ್ಮ. ನನ್ನ ದೃಷ್ಟಿ ಸಂಪೂರ್ಣ ಆತ್ಮಿಕವಾಗಿದೆ. ಬಾಬಾನ ದಿವ್ಯ ಶ್ರೀಮತವು ನನ್ನನ್ನು ಅಚಲ, ಅಡೋಲ, ಏಕರಸ ಸ್ಥಿತಿಯಲ್ಲಿ ನೆಲೆಸುವಂತೆ ಮಾಡಿದೆ.
ನಾನು ಸಂಪೂರ್ಣ ಆದೇಶ ಪಾಲಕ ಆತ್ಮ. ನನ್ನ ಮನಸ್ಸು ಸಮುದ್ರದ ಆಳದಂತೆ ಸಂಪೂರ್ಣ ಶಾಂತವಾಗಿದೆ. ತಂದೆಯ ಅವಿನಾಶಿ ಪ್ರೇಮದ ಆಶ್ರಯದಲ್ಲಿ ಹೃದಯದಾಳದಿಂದ ಬಾಬಾ ಎಂದು ಜಪಿಸುತ್ತಾ ಈ ಅತೀಂದ್ರಿಯ ಸುಖದಲ್ಲಿ, ಈ ಪರಮಶಾಂತಿಯಲ್ಲಿ ಹಾಗೆಯೇ ವಿಲೀನವಾಗುತ್ತಾ ಹೋಗೋಣ. ಸದಾಕಾಲಕ್ಕೂ ಇದೇ ದಿವ್ಯ ಸ್ಮೃತಿಯಲ್ಲಿರೋಣ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.